ಶರಣಮಯ್ಯಪ್ಪ. ಓಂ ಜಾತವೇದಸೇ ಸರ್ವಾಮಸೋಮರಾದಿತೋ ನಿದಹಾದಿವೇದಾಃ ಸನಃಪರ್ಷತು ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸೇ ನಮಃ. ಓಂ ಹರಿಹರಪುತ್ರಾಯ ಪುತ್ರಲಾಭಾಯ ಮಹಾಶಸ್ತ್ಯಂ ಶತ್ರುವಿನಾಶನಾಯ ಪ್ರತ್ಯಕ್ಷಶೂಲವಿದಾಯ ಮದಗಜವಾಹನಾಯ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿ ಸಾನ್ನಿಧ್ಯ ಬೆಂಗಳೂರಿನ ಹೃದಯ ಮಧ್ಯಭಾಗ ಅಂದರೂ ಇದು ತಪ್ಪಾಗಲಾರದು. ಬೆಂಗಳೂರಿನ ಹೃದಯ ಮಧ್ಯಭಾಗ ಮೆಜೆಸ್ಟಿಕ್ಕು ಅಥವಾ ಕೆಂಪೇಗೌಡ ಬಸ್ ನಿಲ್ದಾಣ, ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಇರತಕ್ಕಂಥದ್ದು. ಇಲ್ಲಿಂದ 1,000 ಜನ ಇವತ್ತು ವೈಷ್ಣವದೇವಿ ಯಾತ್ರೆ ಹೊರಡಲಿಕ್ಕೆ ಇನ್ನೇನು ಈಗೋ ಅಂದರೆ ಎಲ್ಲರೂ ಸನ್ನಿಹಿತವಾಗಿ ಎಲ್ಲರೂ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಬಂದು ಭಗವಂತನ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ ಇಲ್ಲಿಂದ ರೈಲ್ವೆ ಸ್ಟೇಷನ್ ಹತ್ರ ಪ್ರಯಾಣ ಬೆಳೆಸ್ತಾರೆ. ಹಾಗಾಗಿ ವೈಷ್ಣವದೇವಿಯ ಯಾತ್ರೆ ಹೊರಡತಕ್ಕಂಥ ಸಮಸ್ತ ಭಕ್ತ ಮಹಾಶಯರು, ಅದರಲ್ಲೂ 1,000 ಜನಕ್ಕೆ ಉಚಿತವಾಗಿ ಕರ್ಕೊಂಡು ಹೋಗ್ತಿರ್ತಕ್ಕಂಥ ಈ ಒಂದು ಮಹತ್ ಕಾರ್ಯ ನನ್ನ ಆತ್ಮೀಯರಾದಂಥ ಶ್ರೀನಿವಾಸ ಮೂರ್ತಿಯವರು ಬಹಳ ಅದ್ಧೂರಿತವಾಗಿ ನಡೆಸ್ತಿದ್ದಾರೆ. ಶ್ರೀನಿವಾಸ ಮೂರ್ತಿಯವರು ಮತ್ತು ಅವರ ತಂಡ ಈಗಾಗಲೇ ಆ ಒಂದು ಭಾಗದಿಂದ ಎಲ್ಲರೂ ಸಹಿತ ನಡೆದು ಬರ್ತಿದ್ದಾರೆ. ಹಾಗೆ ಇಲ್ಲಿಂದ ಯಾತ್ರೆನ ಹೊರಡುತ್ತಿದ್ದಾರೆ. ಆದರೆ ಯಾತ್ರೆ ಹೊರಡಕ್ಕೂ ಮುನ್ನ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರ, ಈ ಕ್ಷೇತ್ರಕ್ಕೆ ಬಂದು ಅಯ್ಯಪ್ಪನ ದರ್ಶನ ಮಾಡಿ ಇಲ್ಲಿಂದ ಯಾತ್ರೆ ಹೊರಡಬೇಕು ಅಂತ ವ್ಯವಸ್ಥೆ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಹೊರಡುವಂತಹ ಯಾತ್ರೆ ವೈಷ್ಣವದೇವಿಯಲ್ಲಿ ಎಲ್ಲರೂ ಸೇರುವಂತಹದ್ದು. ಸರಿಸುಮಾರು 1,000 ಜನ ಕರ್ನಾಟಕದಿಂದ ಈ ಬಾರಿ ವೈಷ್ಣವದೇವಿಯ ಆಚರಣೆಗೆ ಅಂದರೆ ವೈಷ್ಣವದೇವಿಯ ದರ್ಶನ ಮಾಡಿ ಅಲ್ಲಿ ತಾಯಿಗೆ ಒಂದು ಮಹಾಭಿಷೇಕವನ್ನು ಸಲ್ಲಿಸಿ ಆ ಮಹಾಭಿಷೇಕದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪ ಆಗಬೇಕಾಗಿದೆ. ಆ ಸಂಕಲ್ಪಕ್ಕಾಗಿ ಎಲ್ಲರೂ ಯಾತ್ರೆ ಹೊರಡುತ್ತಿದ್ದಾರೆ. ಆ ಯಾತ್ರೆಯಲ್ಲಿ ನಾನು ಕೂಡ ಹೊರಡುತ್ತಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವತಿಯ ಅನುಗ್ರಹ ರಾಜ್ಯದ ಜನತೆಗಿರಲಿ. ಒಳ್ಳೆಯದಾಗಲಿ. ಬೋಲೋ ಭಾರತ್ ಮಾತಾ ಕಿ ಜೈ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಭಾರತಾಂಬೆಗೆ ನಮಸ್ಕರಿಸ್ತಾ ಇಲ್ಲಿಂದ ನಮ್ಮ ಪ್ರಯಾಣ ಕಟ್ರಾಗೆ. ಕಟ್ರಾದಿಂದ ತಾಯಿ ವೈಷ್ಣವಿ ಮಾತಾ ವಿಶೇಷವಾಗಿರ್ತಕ್ಕಂಥ ದರ್ಶನ ಜೊತೆಗೆ ಭಗವತಿಯ ಅಭಿಷೇಕ ಮಹೋತ್ಸವ, ಆ ಅಭಿಷೇಕದ ದರ್ಶನದ ಭಾಗ್ಯ ನಮ್ಮ ರಾಜ್ಯಕ್ಕಿದೆ. ಹಾಗಾಗಿ ನಮ್ಮ ರಾಜ್ಯದಿಂದ 1200 ಜನ ಸಾಕಷ್ಟು ಜನ ಭಕ್ತರನ್ನು ಇಲ್ಲಿಗೆ ಕರ್ಕೊಂಡು ಬಂದು ರಾಜ್ಯದ ಪರವಾಗಿ ಒಂದು ಮಹಾಸಂಕಲ್ಪವನ್ನು ಮಾಡಿ ಆ ಸಂಕಲ್ಪ ರಾಜ್ಯದ ದೇಶದ ಹಿತಕ್ಕಾಗಿ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ಶ್ರೀನಿವಾಸ ಮೂರ್ತಿಯವರು ಈಗ ನೋಡ್ತಿರ್ತಕ್ಕಂಥದ್ದು ಬೆರಳೆಣಿಕೆಯಷ್ಟು ಜನ ಮಾತ್ರ. 1200 ಜನ ವೈಷ್ಣವಿ ಮಾತಾ ಅಲ್ಲಿ ಈಗಾಗಲೇ ಸಾಕಷ್ಟು ಜನ ಪ್ರಯಾಣಕ್ಕೆ ನನ್ನೊಂದಿಗೆ ಪ್ರಯಾಣ ಬೆಳೆಸ್ತಕ್ಕಂಥವರು ಸಾಕಷ್ಟು ಜನ ಬಂದಿದ್ದಾರೆ. ಏನೇ ಮಾಡಿದ್ರೂ ರಾಜ್ಯದ ಹಿತಕ್ಕಾಗಿ, ರಾಜ್ಯ ದೇಶದ ಸಮಸ್ತರ ಒಂದು ಉದ್ಧಾರಕ್ಕಾಗಿ ಒಂದು ಮಹಾ ಸಂಕಲ್ಪವನ್ನು ಅಲ್ಲಿ ನಡೆಸ್ತಿದ್ದೀವಿ. ಆ ಸಂಕಲ್ಪ ಭಾರತಾಂಬೆಯ ಈ ಒಂದು ಹಿಂದೂ ಧ್ವಜ ಅಂದರೆ ಭಾರತಾಂಬೆಯ ಭಗವದ್ಧ್ವಜದ ವಿಶೇಷವಾಗಿರ್ತಕ್ಕಂಥ ಅಂಶ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಬಲೋ ಭಾರತಾಂಬಿಕೆ ಅಂದರೆ ಬಲೋ ಭಾರತ್ ಮಾತಾ ಕಿ ಜೈ ಭಗವತಿಯನ್ನು ಮತ್ತೊಮ್ಮೆ ಪ್ರಾರ್ಥಿಸ್ತಾ ಪ್ರಯಾಣವನ್ನು ಮುಂದುವರಿಸೋಣ. ಬನ್ನಿ.
ಹರಿ ಓಂ. ವೈಷ್ಣವಿ ಮಾತಾ ಕಿ ಜೈ. ವೈಷ್ಣವಿ ಮಾತನ್ನು ಪ್ರಾರ್ಥನೆ ಮಾಡಿದೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಭಗವತಿಯ ಪ್ರಾರ್ಥನೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ. ಅದಕ್ಕಾಗಿ ಇವತ್ತಿನ ದಿವಸ ಜಮ್ಮು ಹತ್ತಿರ ಇರ್ತಕ್ಕಂತಹ ಅಂದರೆ ಕಟ್ರಾಲಿರ್ತಕ್ಕಂತಹ ವೈಷ್ಣವಿ ಮಾತಾ ಜಮ್ಮುಗೆ ಸಂಬಂಧಪಟ್ಟದ್ದು. ಒಟ್ಟಾರೆ ಹೇಳಬೇಕಂದ್ರೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಆದರೆ ಕ್ಷೇತ್ರಗಳ ದರ್ಶನ ಮಾಡಬೇಕಾದ್ರೂ ಒಂದಷ್ಟು ಶಕ್ತಿ ಬೇಕಲ್ಲ. ಆ ಶಕ್ತಿ ಇವತ್ತು ನಮ್ಮ ರಾಜ್ಯದಿಂದ 1200 ಜನ ರಾಜ್ಯದಿಂದ 1200 ಜನ ಯಾತ್ರಿಕರಿಗೆ ದರ್ಶನ ಮಾಡಿಸುವಂತಹ ಭಾಗ್ಯ ಇವತ್ತು ನಮ್ಮ ಶ್ರೀನಿವಾಸ ಮೂರ್ತಿಯವ್ರದ್ದು. ನಮ್ಮ ಆತ್ಮೀಯರಾದಂತಹ ಶ್ರೀನಿವಾಸ ಮೂರ್ತಿಯವರು ಈ ಥರ ರಾಜ್ಯದ ದೇಶದ ಹಲವಾರು ದೇವಾಲಯಗಳಿಗೆ ಸಾಕಷ್ಟು ಜನ ಭಕ್ತರನ್ನು, ಶಕ್ತಿ ಇರ್ತಕ್ಕಂಥವ್ರಿದ್ದಾರೆ, ಶಕ್ತಿ ಇಲ್ಲದವರಿದ್ದಾರೆ, ದೇವಿನ ದರ್ಶನ ಮಾಡಬೇಕು ಅಂತಕ್ಕಂಥ ಆಸೆ ಪಡ್ತಕ್ಕಂಥವ್ರಿದ್ದಾರೆ. ಆದರೆ ಎಷ್ಟೋ ಜನಕ್ಕೆ ಕೈಲಾಗದಿರತಕ್ಕಂಥ ಪರಿಸ್ಥಿತಿಯೂ ಇದೆ. ಅಂತಹವ್ರನ್ನೆಲ್ಲ ಗುರುತಿಸಿ ಒಂದು ಪ್ರಾಂತ್ಯದಿಂದ ಸಾಕಷ್ಟು ಜನ, ಅದೇನು ಸಾಕಷ್ಟು ಅಂದರೆ 100-200 ಅಲ್ಲ, 1000 ಗಟ್ಟಲೆ ಈ ಸರ್ತಿ ವೈಷ್ಣವಿ ದೇವಿಯಲ್ಲಿ ದರ್ಶನ ಮಾಡ್ತಿರ್ತಕ್ಕಂಥವ್ರು 1200 ಜನ ಕನ್ನಡಿಗರು. 1200 ಜನಕ್ಕೂ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಅವರೆಲ್ಲರೂ ಆಗು ಹೋಗುಗಳು ಬಂದರೆ, ಅಂದರೆ ದೇವಾಲಯಕ್ಕೆ ಬರ್ತಕ್ಕಂತಹ ಪೂರ್ಣವಾದಂತಹ ಖರ್ಚು ವೆಚ್ಚ, ಆಹಾರ ಇದೆಲ್ಲವನ್ನು ಸಹಿತ ಜವಾಬ್ದಾರಿತ್ವ ಸ್ಥಾನದಲ್ಲಿ ನಿಂತು ನೋಡಿಕೊಳ್ಳುವಂಥ ಕಾಯಕವನ್ನು ನಮ್ಮ ಆತ್ಮೀಯರಾದಂತಹ ಶ್ರೀನಿವಾಸ ಮೂರ್ತಿಯವರು ಮಾಡ್ತಿದ್ದಾರೆ. ಆದರೆ ಆ ಶ್ರೀನಿವಾಸ ಮೂರ್ತಿ ಯಾರು ಅನ್ನೋದೇ ಇಲ್ಲಿ ಸಂದೇಹ ಆಗಿದೆ ಅಲ್ಲ. ಆ ಶ್ರೀನಿವಾಸ ಮೂರ್ತಿ ಯಾರು, ಅವರೊಂದಿಗೂ ನಾನು ಮಾತಾಡಿಸ್ತೀನಿ. ಆದರೆ ಒಂದಂತೂ ಸತ್ಯ, ಇವತ್ತಿನ ದಿವಸ ನಾವು ಹೋಗ್ತಿರ್ತಕ್ಕಂಥ ವೈಷ್ಣವಿ ದೇವಿ ಭಾಳಷ್ಟು ಶಕ್ತಿ ಇರ್ತಕ್ಕಂಥದ್ದು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಯ ಸಾಲಿಗ್ರಾಮ ಶಿಲೆಗಳಲ್ಲಿರ್ತಕ್ಕಂಥ ಪುಟ್ಟದಾದಂತಹ ಸುಂದರವಾದಂತಹ ಮೂರ್ತಿಗಳು. ಆದರೆ ಸಾಲಿಗ್ರಾಮ ಶಿಲೆ ಪುಟ್ಟದೇ ನಿಜ, ಆದರೆ ದೇವಾಲಯ ಪುಟ್ಟದಲ್ಲ, ದೇವಾಲಯ ಬೃಹತ್ ಮಟ್ಟದಲ್ಲಿರ್ತಕ್ಕಂಥದ್ದು. ಹಾಗೆ ಭೈರವನಾಥನ ಸಾನ್ನಿಧ್ಯವೂ ಇದೆ. ಭೈರವನಾಥನ ಸಾನ್ನಿಧ್ಯ ಬಹಳ ಎತ್ತರದಲ್ಲಿರ್ತಕ್ಕಂಥದ್ದು. ಆದರೆ ವೈಷ್ಣವ ದೇವಿ ಯಾತ್ರೆ ಹೊರಡಬೇಕಾದ್ರೆ ನಾವು ಕರ್ನಾಟಕದಿಂದ ದೆಹಲಿಗಾಗಲಿ ಅಥವಾ ಜಮ್ಮುಗಾಗಲಿ ಈ ಭಾಗಕ್ಕೆ ಬಂದು ಅಲ್ಲಿಂದ ಕಟ್ರಾ ಬರಬೇಕು. ಕಟ್ರಾಯಿಂದ ಮೇಲ್ಭಾಗದಲ್ಲಿರ್ತಕ್ಕಂಥ ತಾಯಿ ದರ್ಶನಕ್ಕೆ ಹೊರಡಬೇಕು. ಏನೇ ಆದರೂ ದರ್ಶನಕ್ಕೆ ಹೊರಡ್ತಕ್ಕಂಥದ್ದು ಸ್ವಲ್ಪ ಪ್ರಯಾಸನೇ, ಕಷ್ಟನೇ. ವಯಸ್ಸಾಗಿರ್ತಕ್ಕಂಥವ್ರಿಗೆ ಅನುಕೂಲಗಳು ಇದೆ, ವಯಸ್ಸಲ್ಲಿರ್ತಕ್ಕಂಥವ್ರಿಗೆ ನಡೆದು ಬರಲಿಕ್ಕೂ ದಾರಿ ಇದೆ. ಹಾಗೆ ಸಾಕಷ್ಟು ಕುದುರೆಗಳು ಇದೆ. ಹಾಗೆ ಒಂದು ಹೆಲಿಕಾಪ್ಟರ್ ಸೇವೆಯೂ ಸಹಿತ ಇಲ್ಲಿದೆ. ಇಷ್ಟೆಲ್ಲ ಸೇವೆಗಳು ಭಾಳಷ್ಟು ಚೆನ್ನಾಗಿದೆ. ಹಾಗೆ ತಾಯಿನ ನೋಡುವಂಥ ಭಾಗ್ಯ ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ಬರಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ದೇವಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಪ್ರಾರ್ಥನೆ ಭಾಳ ವಿಶೇಷವಾಗಿದೆ. ಹಾಗಾಗಿ ಶಕ್ತಿಪೀಠವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಜಮ್ಮುವಲ್ಲಿರ್ತಕ್ಕಂಥ ವೈಷ್ಣವಿ ಮಾತಾ. ವೈಷ್ಣವಿ ಮಾತಾ ಭಕ್ತರು ಒಬ್ಬಿಬ್ಬರಲ್ಲ, ರಾಜ್ಯ ರಾಷ್ಟ್ರದಲ್ಲಿ ಸಾಕಷ್ಟು ಜನ ಭಕ್ತರಿದ್ದಾರೆ. ದೇಶ ಹೊರದೇಶಗಳಲ್ಲಿ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಶಕ್ತಿಪೀಠ ಅದು. ಆ ತಾಯಿಗೆ ಶುಕ್ರವಾರದ ಅಭಿಷೇಕ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ದೇವಿಗೆ ಅಭಿಷೇಕವನ್ನು, ಅದರಲ್ಲೂ ಕರ್ನಾಟಕದಿಂದ ಸಾಕಷ್ಟು ಜನ ಬಂದು ಎಲ್ಲರೂ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದೀವಿ, ರಾಜ್ಯ ದೇಶ ಸುಭಿಕ್ಷವಾಗಿರಲಿ ಅಂತ. ಯಾಕೆಂದರೆ ದೇವಾಲಯದಲ್ಲಿ ಸಂಕಲ್ಪ ಮಾಡಿಸುವಾಗ ಬರೀ ನಾನು ನನ್ನ ಪರಿವಾರ ಅಷ್ಟು ಮಾತ್ರ ಅಲ್ಲ, ಮೊದಲು ಮಾಂ ರಕ್ಷಂತು ಯಜಮಾನಂ ರಕ್ಷಂತು ಅಂತಲೂ ಹೇಳ್ತಾರೆ. ಅಂದರೆ ಎಲ್ಲವನ್ನೂ ಸಹಿತ ನಾವು, ನಮ್ಮ ರಾಜ್ಯ, ನಮ್ಮ ದೇಶ ಎಲ್ಲವೂ ಸುಭಿಕ್ಷವಾಗಿರಬೇಕು ಎಂಬತಕ್ಕಂಥದ್ದೇ ಈ ಸಂಕಲ್ಪದ ಅರ್ಥ. ಹಾಗಾಗಿ ಇವತ್ತು ವೈಷ್ಣವ ದೇವಿಯ ಯಾತ್ರೆ ಇನ್ನು ಈಗಷ್ಟೇ ದೆಹಲಿಗೆ ಬಂದು ಇಲ್ಲಿಂದ ಇನ್ನು ಮುಂದೆ ನಮ್ಮ ಪ್ರಯಾಣ ಟ್ರೈನಿಂದ ಇಲ್ಲಿಂದ ಕಟ್ರಾ ತನಕ ಟ್ರೈನಲ್ಲಿ ಹೊರಟು ಅಲ್ಲಿಂದ ಮುಂದೆ ತಾಯಿಯ ದರ್ಶನಕ್ಕೆ ವಿಶೇಷವಾಗಿ ಅಲ್ಲಿನ ವ್ಯವಸ್ಥೆಗಳು ಹೇಗಿದೆಯೋ ಆ ವ್ಯವಸ್ಥೆ ನೋಡೋಣ. ಇದೆಲ್ಲದರ ಮಧ್ಯದಲ್ಲಿ ಶ್ರೀನಿವಾಸ ಮೂರ್ತಿ ಯಾರು ಅದು ನಾನು ಮುಂದೆ ತಿಳಿಸ್ಕೊಡ್ತೇನೆ ನಮಗೆ. ಇವತ್ತಿನ ದಿವಸ ನಮ್ಮ ಯಾತ್ರೆ ವೈಷ್ಣವ ದೇವಿಗೆ ಯಾತ್ರೆ ಹೊರಡ್ತಿದ್ದೇವೆ. ಈಗಾಗಲೇ ಕರ್ನಾಟಕದಿಂದ ದೆಹಲಿಗೆ ಬಂದಾಯಿತು. ಅಲ್ಲಿಂದ ಇನ್ನು ಮುಂದಿನ ಪ್ರಯಾಣ ಟ್ರೈನಲ್ಲಿ, ಮೊದಲು ಫ್ಲೈಟ್ ಆಯಿತು, ಈಗ ಟ್ರೈನ್ಗೆ ಬಂದಾಯಿತು. ಟ್ರೈನಲ್ಲಿ ಕಟ್ರಾ ಪ್ರಯಾಣ ಮಾಡ್ತಾಯಿದ್ದೀವಿ. ಆದರೆ ಅದಕ್ಕೂ ಮುನ್ನ ಮಧ್ಯದಲ್ಲಿ ಒಂದಷ್ಟು ಮಾರ್ಗ ತಾವೆಲ್ಲ ವೀಕ್ಷಣೆ ಮಾಡಿದ್ರಿ. ಬಸ್ಸಲ್ಲಿ ಒಂದಷ್ಟು ದೂರ ಪರಿಕ್ರಮಿಸಿದ್ದು. ಬಸ್ಸಲ್ಲಿ ಪರಿಕ್ರಮಿಸಬೇಕಾದ್ರೆ ಶ್ರೀನಿವಾಸ ಮೂರ್ತಿಯವ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಶ್ರೀನಿವಾಸ ಮೂರ್ತಿಯವರು 1200 ಜನ ಕರ್ನಾಟಕ ರಾಜ್ಯದಿಂದ ಇವತ್ತು ಭಗವತಿಯ ದರ್ಶನಕ್ಕಾಗಿ ಕರ್ಕೊಂಡು ಬಂದಿದ್ದಾರೆ. ಇದೊಂದು ಮಹತ್ ಕಾರ್ಯ. ಎಷ್ಟೋ ಜನಕ್ಕೆ ಭಗವತಿ ಸಾಕಷ್ಟು ಬೇಕಾದಷ್ಟು ಆಸ್ತಿ ಅಂತಸ್ತು ಎಲ್ಲವನ್ನೂ ಕೊಟ್ಟಿರ್ತಾಳೆ.
ಹಾಗೆ ಸ್ಥಿತಿಗತಿಗಳನ್ನು ಕೊಟ್ಟಿರ್ತಾಳೆ. ಹಾಗೆ ಪಾಕೆಟಲ್ಲಿ ಹಣ, ನೋಡಲಿಕ್ಕೆ ಬೇಕಾಗಿರುವ ಸುಂದರ ಕಣ್ಣುಗಳು, ಹಾಗೆ ತನಗೆ ಎಲ್ಲಿ ಬೇಕು ಎಲ್ಲಿಂದ ಎಲ್ಲಿ ಬೇಕಾದರೂ ಪ್ರಯಾಣ ಹೊರಡ್ಬೋದಂಥ ಮನಸ್ಥಿತಿ ಇರುತ್ತೆ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ತೀರ್ಥಕ್ಷೇತ್ರಗಳಿಗೆ ಹೊರಡಬೇಕು ಅನ್ನೋ ಮನಸ್ಸಾಗುತ್ತೆ. ಆ ತೀರ್ಥಕ್ಷೇತ್ರಕ್ಕೆ ಹೊರಡಬೇಕು ಅನ್ನೋ ಮನಸ್ಸಿದ್ರೂ ಸಹಿತ ಒಂದಷ್ಟು ಜನಕ್ಕೆ ಮಾತ್ರ ಮೂಲ ಸಾನ್ನಿಧ್ಯದ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದ ದರ್ಶನ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಆಸೆ ಈಡೇರಬೇಕಾದ್ರೆ ಅದಕ್ಕೆ ಭಗವತಿ ಅನುಗ್ರಹವೇ ಬೇಕು. ಎಷ್ಟೋ ಬಾರಿ ಅನುಗ್ರಹ ಇರುತ್ತೆ, ಕೈಯಲ್ಲಿ ಲಕ್ಷ್ಮಿ ಇರೋದಿಲ್ಲ. ಲಕ್ಷ್ಮಿ ಇದ್ದರೂ ಪ್ರಯಾಣ ಸಿದ್ಧಿಯಾಗೋದಿಲ್ಲ, ಅಥವಾ ದುಡ್ಡಿರ್ತಕ್ಕಂಥವ್ರಿಗೆ ಇಂತಹ ಮೋಕ್ಷ, ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಪ್ತಿ ಸಿಗೋದಿಲ್ಲ. ಆದರೆ ನಮ್ಮ ಶ್ರೀನಿವಾಸ ಮೂರ್ತಿಯವರು ಇಂತಹ ಒಂದು ಕಾಯಕದಲ್ಲಿ ಬಹಳ ಮುಂದಿದ್ದಾರೆ. ಸಾಕಷ್ಟು ಧರ್ಮ ಸೇವೆಗಳನ್ನು ಮಾಡ್ತಾ ನಿರಂತರವಾಗಿ ಭಗವತಿಯ ಸಾಕಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸುವಂಥ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ರಾಜಕೀಯ ವ್ಯಕ್ತಿಯಲ್ಲ, ಅಥವಾ ಯಾವುದೇ ಒಂದು ಸ್ಥಿತಿಗತಿಗಳನ್ನು ಆಗರ್ಭ ಶ್ರೀಮಂತಿಗೆ ಅವ್ರದ್ದು ಹೋದವಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಸಾಕಷ್ಟು ಜನಗಳನ್ನು ಒಗ್ಗೂಡಿಸ್ಕೊಂಡು ರಾಜ್ಯದಿಂದ ಹೊರ ರಾಜ್ಯದಲ್ಲಿರ್ತಕ್ಕಂಥ ಹೊರ ರಾಜ್ಯಗಳಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಆಗಿಂದಾಗಲೇ ಮಾಡಿಸ್ತಾ ಇರ್ತಾರೆ. ಬಹುಶಃ ಈ ಒಂದು ವೈಷ್ಣವಿ ಮಾತಾ ದರ್ಶನ ಇದು 14ನೇದೋ 15ನೇ ವರ್ಷದ್ದು ಅಂದರೂ ತಪ್ಪಾಗಲಾರದು. ನಿರಂತರವಾಗಿ ಪ್ರತಿ ವರ್ಷ ಜನಸಾಗರವನ್ನು ಕರೆದು ತಾಯಿಯ ದರ್ಶನ ಮಾಡಿಸ್ಕೊಂಡು ಹೋಗುವಂಥ ಕಾಯಕ ಅವ್ರದ್ದು. ವೈಷ್ಣವ ದೇವಿನ ದರ್ಶನ ಮಾಡಿ ನಂತರ ಇನ್ನಷ್ಟು ಮೇಲೆ ಪರಿಕ್ರಮಿಸಿದ್ರೆ ಆಗ ಸಿಗುವಂಥದ್ದೇ ಭೈರವನಾಥನ ದರ್ಶನ. ಭೈರವನಾಥನ ದರ್ಶನ ಸಹಿತ ಅತ್ಯಾನಂದವಾಗಿರ್ತಕ್ಕಂಥದ್ದು. ಆ ಸುಂದರವಾದಂತಹ ರಮಣೀಯವಾದಂಥ ಆ ಪ್ರದೇಶದಲ್ಲಿ ಭೈರವನಾಥನ ದರ್ಶನ ಮಾಡುವಂಥದ್ದು ಸಹಿತ ಬಹಳ ವಿಶೇಷವೇ. ಹಾಗಾಗಿ ನಮ್ಮ ರಾಜ್ಯದಿಂದ, ಕರ್ನಾಟಕ ರಾಜ್ಯದಿಂದ ಸಾಕಷ್ಟು ಜನ ಎಲ್ಲ ಭಕ್ತರು ಸಹಿತ ಬಂದು ಅಲ್ಲಿ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದಾರೆ. ಆ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಒಬ್ಬ ಸಾರಥಿ ಬೇಕಲ್ಲ, ಆ ಸಾರಥಿನೇ ನಮ್ಮ ಶ್ರೀನಿವಾಸ ಮೂರ್ತಿಯವರು. ಶ್ರೀನಿವಾಸ ಮೂರ್ತಿಯವರ ಹೆಸರಂತೂ ಈಗಾಗಲೇ 4 ಸತಿ ಬಂತು. 4-6 ಸತಿ ಬಂದರೂ ಶ್ರೀನಿವಾಸ ಮೂರ್ತಿ ಎಲ್ಲಿದ್ದಾರೆ, ಯಾರು, ಯಾವ ವ್ಯಕ್ತಿನಪ್ಪ ಶ್ರೀನಿವಾಸ ಮೂರ್ತಿ, ಎಷ್ಟಾಗಿರ್ಬೋದಪ್ಪ ಅವ್ರ ವಯಸ್ಸು, ಇಂತಹ ಒಂದು ಧರ್ಮ ಕಾರ್ಯ ಮಾಡ್ತಿದ್ದಾರಲ್ಲ ಅಂತ. ಅದರಲ್ಲಿ ಶ್ರೀನಿವಾಸ ಮೂರ್ತಿಯವರ ಜೊತೆಗೆ ನಮ್ಮ ಸುರೇಶ್ ಗೌಡರು ಇದ್ದಾರೆ. ಸುರೇಶ್ ಗೌಡರು ಯಾರು, ಶ್ರೀನಿವಾಸ ಮೂರ್ತಿಯವರು ಯಾರು, ಜೊತೆಗೆ ಅವ್ರು ಮಾಡುವಂತಹ ಈ ಧರ್ಮ ಕಾರ್ಯಗಳಲ್ಲಿ ಇಂತಹ ಒಂದು ವಯಸ್ಸಿಗೆ ಮೀರಿದಂತಹ ಕೆಲಸ ಜೊತೆಗೆ ಎಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ. ಅದು ಭಗವಂತ ಅವನೇ ಹೇಳಬೇಕು. ಆ ತಾಯಿ ಆಶೀರ್ವಾದದಿಂದ ಅವರು ಪ್ರೇರೇಪಣೆಯಿಂದ ನಡೆಸುವಂಥದ್ದು. ಹಾಗೆ ಇವತ್ತು ಈಗ ನಾವು ಹೊರಟಿರ್ತಕ್ಕಂಥ ಈ ಪ್ರಯಾಣ ಸಹಿತ ಟ್ರೈನಲ್ಲೇ ಇದ್ದು ಇಷ್ಟು ಆನಂದವಾಗಿ ಎಲ್ಲರೂ ಸಹಿತ ಸುಮಾರು 1300 ಜನ ಏಕಕಾಲದಲ್ಲಿ, 500 ಜನ ಅಂದರೆ ಒಂಥರ, ಆದರೆ 1200 ಜನ ಒಂದು ಟ್ರೈನಲ್ಲಿ ಆರಾಮಾಗಿ ನಿಧಾನಕ್ಕೆ ಪ್ರಯಾಣ ಬೆಳೆಸಿ, ಬಹುಶಃ ಈ ಟ್ರೈನಲ್ಲಿ ಬರೀ 1200 ಅಲ್ಲ, ಹೆಸರು ಕುಲ ಗೋತ್ರ ಗೊತ್ತಿಲ್ಲದಿರತಕ್ಕಂಥವ್ರು, ನಾವು ತಾಯಿ ದರ್ಶನಕ್ಕೆ ಬರ್ತೀವಿ ಅಂತೇಳಿ ಬೆನ್ನತ್ತಿ ಬಂದಿರತಕ್ಕಂಥವ್ರು, ಅದಾದ ನಂತರ ಫೈನ್ ಕಟ್ಟಿ ಅವ್ರನ್ನೂ ಕರ್ಕೊಂಡು ಬರುವಂಥದ್ದು. ಇದೆಲ್ಲವೂ ಸಹಿತ ಬಹಳ ಚೆನ್ನಾಗಿದೆ. ಕೇಳಲಿಕ್ಕೆ ಇಷ್ಟು ಆನಂದ ಅಂದರೆ ಅದು ಕಾರ್ಯಗತ ಬಹಳ ಕಷ್ಟ. ಪ್ರಯಾಣ ಹೊರಡುವಾಗ ಒಬ್ಬರೋ ಇಬ್ಬರೋ ನನ್ನ ಜೊತೆ ಇನ್ನು ಎಕ್ಸ್ಟ್ರಾ ಬಂದುಬಿಟ್ರೆ ಆ ಸೀಟ್ ಇಲ್ದಿದ್ರು ಸಹಿತ ಹೇಗೋ ಅಡ್ಜಸ್ಟ್ ಮಾಡ್ಕೋಬೋದು. ಆ ಒಬ್ಬರೋ ಇಬ್ಬರ ಜೊತೆಗೆ ಹೋಗಿ 10 ಜನ ಆಗಿಬಿಟ್ರೆ ಹಣಕಾಸು ಫೈನ್ ಕಟ್ಟೋದು, ಅವ್ರನ್ನ ಕರ್ಕೊಂಡು ಹೋಗೋದು ಅದು ಬೇರೆ ಪ್ರಶ್ನೆ. ಆದರೆ ಜನ ಜಾಸ್ತಿ ಆದರೆ ಕೂತ್ಕೊಳ್ಳೋದಲ್ಲಿ, ಹೊರಡೋದಲ್ಲಿ, ಆದರೆ ಅವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಆಗಲ್ವೇ? ಅವ್ರ ಹೆಸರು ಸಹಿತ ಭಗವಂತ